ಈಗ ಹೋಂಡಾ ವಾಹನಗಳ ಮೇಲೆ ಸ್ಮಾರ್ಟ್ ಆಫರ್ಗಳ ಸುರಿಮಳೆ. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕಿ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಲೋಡಿಸ್. ಮೊದಲಿಗೆ ಹೆಡ್ಲೈನ್ಸ್. ಮಾಜಿ ಸಚಿವ ಭೀಮಣ್ಣ ಕಡ್ರೆ ನಿಧನಕ್ಕೆ ಶ್ರದ್ಧಾಂಜಲಿ. ಭೀಮಣ್ಣ ಕಡ್ರೆ ಅವರ ಹೋರಾಟದ ಜೀವನದ ಕುರಿತು ಗಣ್ಯರ ಸ್ಮರಣೆ. ನಗರದ ವಿವಿಧ ಬಡಾವಣೆಗಳ ಕಾಮಗಾರಿ ಸ್ಥಳಕ್ಕೆ ಡಾ. ಶಿವರಾಜ್ ಪಾಟೀಲ್ ಭೇಟಿ. ಕಾಮಗಾರಿ ನೀಲನಕ್ಷೆ ಸಿದ್ಧಪಡಿಸಲು ಸೂಚನೆ. ವಿಧಾನ ಪರಿಷತ್ ಸದಸ್ಯ ಎ. ವಸಂತಕುಮಾರರಿಂದ ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ನವೀಕರಣ ಕಾಮಗಾರಿ ಸೇರಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ. ದಾಸೋಹಿ ಶಿವಕುಮಾರ ಸ್ವಾಮೀಜಿಗಳ ಪುಣ್ಯ ಸ್ಮರಣೆ ಅಂಗವಾಗಿ 21 ಮತ್ತು 22ರಂದು ಅನ್ನದಾಸೋಹ. ಅಶ್ವಿನಿ. ಮಾನವಿಯಲ್ಲಿ ಅನ್ನಭಾಗ್ಯ ಅಕ್ಕಿ ಕಳ್ಳ ಸಾಗಣೆ, ದೂರು ನೀಡಿದ ಕ್ರಮವಿಲ್ಲ, ಹನುಮೇಶ್ ನಾಯಕ್ ಆರೋಪ. ಐಜಿ ಪೆಟ್ರೋಲ್ ಕೆಮಿಕಲ್ ಕಂಪನಿ ಸ್ಥಾಪಿಸದಂತೆ ತಡೆಯುವಂತೆ ಕರವೇ ಒತ್ತಾಯ. ಸಮಾಜ ಕಲ್ಯಾಣ ಇಲಾಖೆಯಿಂದ ವಸತಿ ನಿಲಯಗಳ ಆಹಾರ ಪೂರೈಕೆಗೆ ಪಾವತಿಸಿದ ಹಣ ಕ್ರಮಕ್ಕೆ ಆಗ್ರಹ. ಮನೆಯನ್ನು ಕಟ್ಟುವುದು ದೊಡ್ಡ ಮಾತಲ್ಲ, ಸಮಾಜವನ್ನು ಕಟ್ಟುವುದು ದೊಡ್ಡತನ. ಆ ದೊಡ್ಡತನವು ಭೀಮಣ್ಣ ಕಡ್ರೆ ಅವರಲ್ಲಿತ್ತು ಎಂದು ಸೋಮವಾರಪೇಟೆ ಹಿರೇಮಠದ ಅಭಿನವ ರಾಚೋಟಿಯ ವೀರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಅವರಿದ್ದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಹಾಗೂ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ ಹಾಗೂ ಅಂಗಸಂಸ್ಥೆಗಳ ವಸತಿಯಿಂದ ಹಮ್ಮಿಕೊಂಡಿದ್ದ ಇತ್ತೀಚೆಗೆ ನಿಧನರಾದ ಮಾಜಿ ಸಚಿವ ಡಾ. ಭೀಮಣ್ಣ ಕಡ್ರೆ ಅವರಿಗೆ ಶ್ರದ್ಧಾಂಜಲಿ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ದೇಶದ ಏಕೀಕರಣ ಹಾಗೂ ಸ್ವಾತಂತ್ರ್ಯಕ್ಕೆ ಹಾಗೂ ವೀರಶೈವ ಮಹಾಸಭಾಕ್ಕೆ ಭೀಮಣ್ಣ ಕಡ್ರೆ ಅವರ ಕೊಡುಗೆ ಅಪಾರವಾದದ್ದು. ಬೆಂಗಳೂರಿನಲ್ಲಿ ಮಹಾಸಭಾದ ಕಟ್ಟಡವನ್ನು ಕಟ್ಟಬೇಕೆಂದು ಅವರ ದೃಢ ಸಂಕಲ್ಪವನ್ನು ಹೊಂದಿದ್ದ ಮಹಾನ್ ವ್ಯಕ್ತಿಯಾಗಿದ್ದರು. ಬದುಕಿದ್ದಾಗ ಕೇವಲ ಸಂಬಂಧಿಕರಿಗೆ ಗೊತ್ತಾಗುವಂತೆ ಬದುಕುವುದು ಬದುಕಲ್ಲ, ಸತ್ತಾಗಿಡೀ ಜಗತ್ತಿಗೆ ಗೊತ್ತಾಗುವಂತೆ ಬದುಕುವುದು ಬದುಕು. ಅಂತಹ ಬದುಕನ್ನು ಬದುಕಿದ್ದವರು ಭೀಮಣ್ಣ ಕಡ್ರೆ ಹಾಗೂ ಶಮನೂರು ಶಿವಶಂಕರಪ್ಪ ಅವರ ಎಂದು ಸ್ಮರಿಸಿದರು. ಇದೇ ವೇಳೆ ಮಂಗಳವಾರ ಪೇಟೆ ಹಿರೇಮಠದ ವೀರಸಂಗಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಸಮಾಜವು ಇತ್ತೀಚೆಗೆ ಶಾಮನೂರು ಶಿವಶಂಕರಪ್ಪ ಅವರನ್ನು ಕಳೆದುಕೊಂಡು ತಂದೆಯನ್ನು ಕಳೆದುಕೊಂಡಂತಹ ದುಃಖದಲ್ಲಿರುವಾಗಲೇ ಇದೀಗ ಮತ್ತೆ ಭೀಮಣ್ಣ ಕಡ್ರೆ ಅವರನ್ನು ಕಳೆದುಕೊಂಡು ತಾಯಿಯನ್ನು ಕಳೆದುಕೊಂಡಂತಹ ದುಃಖ ಅನುಭವಿಸುತ್ತಿದೆ. ಇಡೀ ಸಮಾಜ ದುಃಖದಲ್ಲಿದೆ ಎಂದರು. ಸಮಾಜದಲ್ಲಿ ಮುಂಚೂಣಿಯಲ್ಲಿದ್ದ ವ್ಯಕ್ತಿ ಭೀಮಣ್ಣ ಕಡ್ರೆ ಅವರು ಶಿಕ್ಷಣ, ಕೈಗಾರಿಕೆ, ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿ ನಂತರ ನೀರಾವರಿ ಸೇರಿದಂತೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದವರಾಗಿದ್ದಾರೆ. ಸದನದಲ್ಲಿ ತಾವು ಆಡಳಿತದಲ್ಲಿದ್ದರೂ ಸಮಿತಿಗಳ ವರದಿಗಳು ತಪ್ಪಾಗಿದ್ದರೆ ಅದನ್ನು ಹರಿದು ಹಾಕುವ ಮೂಲಕ ಆಕ್ರೋಶ ವ್ಯಕ್ತಪಡಿಸುವ ವ್ಯಕ್ತಿಯಾಗಿದ್ದರು ಎಂದರು. ಛಲಬೇಗ ಶರಣಕ್ಕೆ ಪ್ರಸಾದ ದೇವರೆಂಬ ಜಗಜ್ಯೋತಿ ಬಸವೇಶ್ವರದ ವಚನದೊಂದಿಗೆ ಜಿಲ್ಲಾ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮೊನ್ನೆ ತಾನೇ ಲಿಂಗೈಕ್ಯರಾದಂತಹ ಅಖಿಲ ಭಾರತ ಶಿಕ್ಷಣ ತಜ್ಞರು ಶತಾಯುಷಿಗಳು ಆಗಿದ್ದಂತಹ ಲಿಂಗೈಕ್ಯರಾಗಿದ್ದು ಶ್ರೀಯುತರ ಆಹ್ವಾನದ ಮೇರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಷಟಸ್ಥಲ ಬ್ರಹ್ಮ ಶ್ರದ್ಧಾಂಜಲಿ ಸಭೆಯ ಈ ವೇದಿಕೆಯ ಅಧ್ಯಕ್ಷತೆಯನ್ನು ಜಿಲ್ಲಾ ವೀರಶೈವ ಲಿಂಗ ಮತ್ತು ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದ ದಿವಂಗತ ಡಾಕ್ಟರ್ ಬಾಬು ಶ್ರದ್ಧಾಂಜಲಿ ಸಭೆಗೆ ಆಗಮಿಸಿದ ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ಮಾಜಿ ಶಾಸಕರಾದಂಥ ಶ್ರೀ ಡಾಕ್ಟರ್ ವಸಂತ್ ಸರ್ ಇವರನ್ನು ಸಹ ಸ್ವಾಗತಿಸ್ತೇನೆ. ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸುವುದರ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕಂತ ಕೇಳಿಕೊಳ್ತೇನೆ.
ಆದರೆ ನಾವು ಕೂಡ ನಮ್ಮ ಹಿಂದುಳಿದವರಿಗೆಲ್ಲ ಧರ್ಮ ಸ್ವತಂತ್ರ ಧರ್ಮ ಆಗಬೇಕು. ಆದರೆ ಅವರು ಆಸೆ ನಿರಂತರವಾಗಿ ಪ್ರಯತ್ನ ಮಾಡಿ, ಯಾಕಂದ್ರೆ ಬೇರೆ ಬೇರೆ ಸುದ್ದಿಗಳಿಂದ ಬಂದಂಥವರೆಲ್ಲ ತಗೊಂಡು ಸವಲತ್ತುಗಳನ್ನು ನಾವು ಪಾಲಿಸಿಕೊಂಡವರು ನಮ್ಮ ವೈಯಕ್ತಿಕ ಕೆಲಸ ಕೂಡ ಬಂದಾಗ ಅವರ 2 ವರ್ಷ ನಡೆಸಿದ ಸಂದರ್ಭದಲ್ಲಿ ಹೇಳ್ತಾ ಅವರ ಮನೆಯವರಿಗೆಲ್ಲ ಭಗವಂತವರ ಆತ್ಮಕ್ಕೆ ಚಿರ ಶಾಂತಿಯನ್ನು ನೀಡಲಂತ ಈ ಸಂದರ್ಭದಲ್ಲಿ 2 ಮಾತುಗಳು ವಿರಾಮ ಕೊಡೋದು. ಶಾಲೆಗೆ ಬಂದ್ರೆ ಓಂ ಸಹನಾ ಭವತು ಸೈಲೆಂಟ್ ಆಗ್ತದೆ ಅದಕ್ಕೆ ಕಂಟಿನ್ಯೂ ಆಗ್ತಾ ಇದೆ. ಇನ್ನೊಂದ್ಸಲ ನೋಡ್ರಿ ಇನ್ನು ಎದ್ದು ಬರ್ಬೇಕು ನೆನಪು ಭಾಳ ಆಗ್ತದೆ. ಯಾಕೆಂದರೆ ಬಹುಶಃ ನಮ್ಮ ಸಮಾಜ ಕಟ್ಟಲಿಕ್ಕೆ ಅತ್ಯಂತ ಮುಂಚೂಣಿಯಲ್ಲಿದ್ದು ಸಮಾಜವನ್ನು ಈ ಮಟ್ಟಕ್ಕೆ ಬೆಳೆಸಿ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ಇಡೀ ಭಾರತ ದೇಶದಲ್ಲಿ ಭೀಮಣ್ಣ ಖಂಡ್ರೆ ಯಾರು ಅನ್ನೋದು ತಿಳಿಸ್ಕೊಟ್ಟಂಥ ವ್ಯಕ್ತಿ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಭೀಮಣ್ಣ ಖಂಡ್ರೆ ತಮ್ಮ ಜೀವನದುದ್ದಕ್ಕೂ ಹೋರಾಟ ಮಾಡಿ ಮೇಲೆ ಬಂದಂಥ ವ್ಯಕ್ತಿಗಳು. ಅವರು ತಮ್ಮ ಯೌವನದ ಜೀವನದಲ್ಲೇ ಪ್ರಜಾಕರ ವಿರುದ್ಧ ಹೋರಾಟ ಮಾಡಿ ಆವತ್ತು ಮುಂಚೂಣಿಗೆ ಬಂದು ರಾಜಕೀಯಕ್ಕೆ ಬಂದಂಥವ್ರು. ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ ಅನೇಕ ರೀತಿಗಳಲ್ಲಿ ನಮ್ಮ ಬೀದರ್ಗೂ ಮತ್ತು ಪಾಲ್ಗೂ ಸೇವೆ ಸಲ್ಲಿಸಿದ್ದಾರೆ. ಇಂಜಿನಿಯರಿಂಗ್ ಕಾಲೇಜು ಮತ್ತು ಅಕ್ಕಮಹಾದೇವಿ ಮಹಿಳಾ ಕಾಲೇಜು ಸ್ಥಾಪನೆ ಮಾಡುವ ಮೂಲಕ ಆ ಭಾಗದ ಜನರಿಗೆ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸುವ ಮಟ್ಟದಲ್ಲಿ ತಮ್ಮದೇ ಆದಂಥ ಕೊಡುಗೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅವರು ಕೋಆಪರೇಟಿವ್ ಸೆಕ್ಟರ್ನಲ್ಲೂ ತಮ್ಮದೇ ಆದಂಥ ಹಿಡಿತ ಇಟ್ಕೊಂಡು 2 ಶುಗರ್ ಫ್ಯಾಕ್ಟ್ರಿ, ಬಾಲ್ಕಿ ಮತ್ತು ಬೀದರ್ 2 ಶುಗರ್ ಫ್ಯಾಕ್ಟ್ರಿಗಳು ಮಾಡುವ ಮೂಲಕ ಮತ್ತು ನೀರಾವರಿ ಮಾಡಲಿಕ್ಕೆ ಕಾರಂಜ ಮತ್ತು ನಾರಂಜ ನೀರಾವರಿ ಯೋಜನೆಗಳನ್ನು ತಂದು ಇವತ್ತು ಭಾಳ ಅನೇಕ ತಮ್ಮದೇ ಆದಂಥ ಸಂಸ್ಥೆಗಳನ್ನು ಕಟ್ಟಿ ಇವತ್ತು ಬೀದರ್ನಲ್ಲಿ ಭೀಮಣ್ಣ ಖಂಡ್ರೆ ಅವರು ಯಾರು ಅಂತ ಹೇಳಿ ತೋರಿಸ್ಕೊಟ್ಟಂಥ ವ್ಯಕ್ತಿ ಅಂತ ಬಯಸ್ತಾರೆ. ಮತ್ತು ಸಮಾಜದ ವಿಷಯಕ್ಕೆ ಬಂದರೆ ಬಹುಶಃ ಅಂಥ ಔಟ್ಸ್ಪೋಕನ್ ಮ್ಯಾನ್ ಯಾರೂ ಇರಲಿಲ್ಲ ಅಂತ ಇವತ್ತು ನಾವು ಎಲ್ಲ ಅಧ್ಯಕ್ಷರು ನೋಡ್ತೀವಿ, ಎಲ್ಲ ನೋಡ್ತೀವಿ. ಎಲ್ಲೋ ಒಂದು ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಇದ್ದಂಗೆ ನಮ್ಗೆ ಆವಾಗ ಅನಿಸ್ತಾರೆ. ಆದರೆ ಭೀಮಣ್ಣ ಖಂಡ್ರೆ ಅವರು ಆ ರೀತಿ ಇರಲಿಲ್ಲ. ಒಂದು ಸಾರಿ ನಾನು ಎಲ್ಲೋ ಪೇಪರ್ನಲ್ಲಿ ಓದಿದ್ದು, ಯಾವುದೋ ಒಂದು ಸಮಿತಿಯ ರಿಪೋರ್ಟ್ ಸದನದಲ್ಲಿ ಮಂಡನೆ ಆದಾಗ ಅವರು ತಾವು ಆಡಳಿತ ಪಕ್ಷದಲ್ಲಿದ್ದರೂ ಸಹಿತ ಆ ರಿಪೋರ್ಟ್ನ ಹರಿದು ಹಾಕುವಂಥ ಕೆಲಸ ಮಾಡಿ ಅಂಥ ಔಟ್ಸ್ಪೋಕನ್ ಮ್ಯಾನ್ ಸಮಾಜದ ಸಲುವಾಗಿ ರಾಜಕೀಯ ಪಕ್ಷದಲ್ಲಿ ಐಡೆಂಟಿಫೈ ಆಗಿ ಗುರುತಿಸಿಕೊಂಡಂಥವರು ಸದನದಲ್ಲಿ ಅದರ ವಿರುದ್ಧ ಹೋಗೋದು ಭಾಳ ವಿರಳ. ನಾವು ಬಹುಶಃ ಯಾರೂ ನೋಡಲಿಕ್ಕಿಲ್ಲ. ಅಂಥ ವ್ಯಕ್ತಿತ್ವ ಹೊಂದಿದಂಥ ನಮ್ಮೆಲ್ಲ ಹಿರಿಯರಾಗಿದ್ದು ಭಾಳ ದುಃಖ ಆಗ್ತದೆ. ಭೀಮಣ್ಣ ಖಂಡ್ರೆ ಅವರು ನಮಗೆಲ್ಲರಿಗೂ ಕುಪ್ಪಲಾಗಲ್ಲ. ಸಮಾಜಕ್ಕೆ
ಬಯಸಿದವರು ಮುನ್ನವೇ ಬಯಲಾದರು. ನಾನಿಂದ ಪೂಜಿಸಿ ಬಯಲಾದೆಯ ಗುಹೇಶ್ವರ ಎನ್ನುವಂತೆ ಡಾಕ್ಟರ್ ಭೀಮಣ್ಣ ಖಂಡ್ರೆಯವರ ವ್ಯಕ್ತಿತ್ವ ಎಂಥದ್ದು ಆಗಿರ್ತಕ್ಕಂಥದ್ದನ್ನು ಇದುವರೆಗೂ ಕೂಡ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಗಣ್ಯಮಾನ್ಯರು ಅವರ ವ್ಯಕ್ತಿತ್ವದ ಬಗ್ಗೆ ಹೇಳಿದರು. ನಮ್ಮ ದೇಶದ ಸ್ವತಂತ್ರ ಸಂಬಂಧ ಮತ್ತು ಏಕೀಕರಣ ಸಂಬಂಧ ತಮ್ಮದೇ ಆಗಿರ್ತಕ್ಕಂಥ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟರು. ಅಖಿಲ ಭಾರತ ವೀರಶೈವ ಮಹಾಸಭಕ್ಕೆ ಬೆರಳಿಗೆ ಮೇಲಷ್ಟೇ ಸದಸ್ಯರಿದ್ದರು. ಅದು ಲಕ್ಷಗಟ್ಟಲೆ ಹೆಚ್ಚಿಸ್ತಕ್ಕಂಥ ಕೀರ್ತಿ ಖಂಡ್ರೆ ಸಾಹೇಬರಿಗೆ ಸ್ವಲ್ಪ ಇದೆ ಅಂತಕ್ಕಂಥ ಮಾತನ್ನ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಖಂಡ್ರೆ ಸಾಹೇಬರು ಕನಸಾಗಿತ್ತು. ಬೆಂಗಳೂರೊಳಗೆ ಮಹಾಸಭಾದ ಒಂದು ಕಟ್ಟಡವನ್ನು ಕಟ್ಟಬೇಕಂತ ಹೇಳಿ ಸಂಕಲ್ಪ ಮಾಡಿದರು. ಅದು ಎಂಥ ಸಂಕಲ್ಪ ಅಂತ ಕೇಳಿದ್ರೆ ಸತ್ಯ ಸಂಕಲ್ಪ, ಅದು ಶಿವನ ಸಂಕಲ್ಪ. ಅದು ಎಲ್ಲಿವರೆಗೆ ಕಟ್ಟಡ ಆಗೋದಿಲ್ಲ ಅಲ್ಲಿವರೆಗೆ ನಾವು ಊಟ ಮಾಡೋದಿಲ್ಲ ಅಂತ ಹೇಳಿ ಇಂಥ ಸಂಕಲ್ಪವನ್ನ ಖಂಡ್ರೆ ಸಾಹೇಬರು ಮಾಡಿರಬೇಕು. ಇದು ಯಾರೇ ಗೊತ್ತಾಯಿತು, ನಮ್ಮ ಮಲ್ಲಾರನಿಗೆ ದೊಡ್ಡ ಗೊತ್ತಾಯಿತು, ರಾಯಚೂರವರಿಗೆ ಮಲ್ಲಾರನಿಗೆ ಗೊತ್ತಾಯಿತು. ಈ ವ್ಯಕ್ತಿ ಸಮಾಜಕ್ಕೋಸ್ಕರವಾಗಿ ಇಷ್ಟೊಂದು ತ್ಯಾಗವನ್ನು ಮಾಡಿ ಪ್ರಸಾದವನ್ನು ಬಿಟ್ಟ. ನೀರಿಲ್ಲದೆ 5 ದಿವಸ ಬದುಕಬಹುದು, ಅನ್ನ ಇಲ್ಲದೆ 40 ದಿನ ಬದುಕಬಹುದು ಅಂತ ಪ್ರಸಾದವನ್ನು ಬಿಟ್ಟಿರ್ತಕ್ಕಂಥ ಮಾತನ್ನ ನಮ್ಮ ಮಲ್ಲಾರ ಲಿಂಗೇಗೌಡರಿಗೆ ಗೊತ್ತಾಗಿ ಖಂಡ್ರೆ ಸಾಹೇಬರನ್ನ ಕರ್ಕೊಂಡು ಎಲ್ಲಿ ಹೋದ್ರು ಕೇಳಿದ್ರೆ ದಾವಣಗೆರೆಗೆ ಹೋದ್ರು. ಶಾಮನೂರು ಶಿವಶಂಕರಪ್ಪ ವೃತ್ತದಲ್ಲಿ ಕರ್ಕೊಂಡು ಹೋಗಿ ಇವ್ರದೊಂದು ಸಂಕಲ್ಪ ಮಾಡಿದ ಭೀಮಣ್ಣ ಖಂಡ್ರೆಯವರು ಬೆಂಗಳೂರೊಳಗೆ ಮಹಾಸಭಾ ದೊಡ್ಡ ಕಟ್ಟಡ ಮಾಡಬೇಕಂತೇಳಿ ಸಂಕಲ್ಪ ಮಾಡಿ ಉಪವಾಸದಾರೆ ಅಂತ ನಮ್ಮ ಶಾಮನೂರು ಶಿವಶಂಕರಪ್ಪನವರಿಗೆ ಅಂದಾಗ ಮೊದಲೇ ಅವ್ರ ಕೊಲೆ ದಾನಿಗಳು ಮಹಾಶಿವರ ಅಂತೇಳಿ ಹೆಸರೈತಲ್ಲ, ಅವರಂದ್ರೆ ಎಷ್ಟು ದುಡ್ಡು ಬೇಕೋ ಮಹಾಸಭಾ ಕಟ್ಟಡ ಬೆಂಗಳೂರೊಳಗೆ ಮಾಡಿ ಬೇಕಾದ್ರೆ ಬಂದೋದು ಹೊಳ್ಳಿ ಕೊಡು ಅಂತಕ್ಕಂಥ ಮಾತನ್ನ ಶಾಮನೂರು ಶಿವಶಂಕರಪ್ಪನವರು ಹೇಳಿದ್ರು. ಹಂಗ ಮನಿ ಕಟ್ಟೋದು ಬಹಳ ದೊಡ್ಡ ಮಾತಲ್ಲ, ಸಮಾಜಕ್ಕೋಸ್ಕರವಾಗಿ ಸಮಾಜ ಕಟ್ಟೋದು ಬಹಳ ದೊಡ್ಡ ವ್ಯಕ್ತಿತ್ವವನ್ನ ನಮ್ಮ ಭೀಮಣ್ಣ ಖಂಡ್ರೆಯವರು ಜಗತ್ತು ಆಗಿ ಜಗತ್ತು ಜಗತ್ತೇ तू रोए ऐसा कर तू चले तू रोए जगत हसे. ನೀನು ಹುಟ್ಟಿದಾಗ ನೀನು ಬಂಧು ಬಾಂಧವರು ಏನಾಗ್ತದಮ್ಮ ಅಷ್ಟೇ ಗೊತ್ತಾಗ್ತದ. ನೀನು ಸತ್ತಾಗ ಇಡೀ ನಾಡಿಗೆ ಇಡೀ ಜಗತ್ತಿಗೆ ಗೊತ್ತಾಗ್ತಕ್ಕಂಥ ಬದುಕನ್ನು ಬದುಕಬೇಕಂತ ಅಂಥ ಬದುಕನ್ನು ಬದುಕಿದವರು ಭೀಮಣ್ಣ ಖಂಡ್ರೆಯವರನ್ನು ತಪ್ಪಾಗೋದಿಲ್ಲ. ನಮ್ಮ ಸಮಾಜದ 2 ಕಣ್ಣುಗಳಾಗಿರುವ ಶಾಮನೂರು ಶಿವಶಂಕರಪ್ಪನವರಾಗಲಿ ಖಂಡ್ರೆಯವರಾಗಲಿ ಅವರನ್ನು ಕಳೆದುಕೊಂಡು ನಮ್ಮ ಸಮಾಜವನ್ನು ಬಿಡುವಾಗಿದೆ. ಅವರ ಮನೆತನಕ್ಕೆ ದುಃಖವನ್ನು ಬರತಕ್ಕಂಥ ಶಕ್ತಿ ಭಗವಂತ ಕರುಣಿಸಲಿ. ಯಜ್ಞದಾಚರಣೆ ಶ್ರೇಷ್ಠ. ಈ ಸಂದರ್ಭದಲ್ಲಿ ಮಹಾಸಭಾದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಸಮಾಜದ ಜಿಲ್ಲಾಧ್ಯಕ್ಷ ಶರಣಭೂಪಾಲ್ ನಾಡಗೌಡ, ಬಸವ ಕೇಂದ್ರದ ಗೌರವಾಧ್ಯಕ್ಷ ರವಿ ನಾಗನಗೌಡ ಸೇರಿ ಅನೇಕರು ಇದ್ದರು. ನಗರದ ವಿವಿಧ ಭಾಗಗಳಲ್ಲಿ ಕೈಗೊಳ್ಳಲಾಗುತ್ತಿರುವ ರಸ್ತೆ, ಸಮುದಾಯ ಭವನ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ಒದಗಿಸಲಾಗಿದ್ದು, ಕಾಮಗಾರಿಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಸ್ಥಳ ಪರಿಶೀಲನೆ ನಡೆಸಿದರು. ನಗರದ ವಿವಿಧ ಪ್ರದೇಶಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳುವ ಸಂಬಂಧ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿದ ಅವರು ಗಂಜ್ ಕಲ್ಯಾಣ ಮಂಟಪ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ರೂಪಾಯಿ 250 ಲಕ್ಷ, ಶ್ರೀಮತ ಯಲ್ಲಮ್ಮ ದೇವಸ್ಥಾನದವರಿಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ರೂಪಾಯಿ 350 ಲಕ್ಷ, ಶ್ರೀ ಮಾತಾ ಬಿದೂರು ಮಲ್ಲಮ್ಮ ದೇವಸ್ಥಾನ ಆವರಣದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ ರೂಪಾಯಿ 250 ಲಕ್ಷ ಅನುದಾನ ಒದಗಿಸಲಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಮುನ್ನೂರು ಕಾಪು ಸಮಾಜದ ರುದ್ರಭೂಮಿ ಅಭಿವೃದ್ಧಿ ಕಾಮಗಾರಿಗೆ ರೂಪಾಯಿ 50 ಲಕ್ಷ, ವಾರ್ಡ್ ನಂಬರ್ 27ರಲ್ಲಿ ರಸ್ತೆ ಅಭಿವೃದ್ಧಿಗೆ ರೂಪಾಯಿ 67 ಲಕ್ಷ ಹಾಗೂ ಆಶ್ರಯ ಯೋಜನೆಯ ಬಡಾವಣೆಗಳಲ್ಲಿ ರಸ್ತೆ ಮತ್ತು ಇತರ ಮೂಲಸೌಕರ್ಯ ಅಭಿವೃದ್ಧಿಗೆ ರೂಪಾಯಿ 330 ಲಕ್ಷ ಅನುದಾನ ಮಂಜೂರಾಗಿದೆ ಎಂದು ಹೇಳಿದರು. ಕೈಗೊಳ್ಳಬೇಕಾದ ಕಾಮಗಾರಿಗಳ ನೀಲನಕ್ಷೆ ಹಾಗೂ ಅಂದಾಜು ಪಟ್ಟಿ ತಯಾರಿಸುವ ಸಲುವಾಗಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿ ಸೂಚನೆಗಳನ್ನು ನೀಡಿದರು.
ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎ ಪಾಪರೆಡ್ಡಿ, ಶ್ರೀನಿವಾಸ ರೆಡ್ಡಿ ಪೋಗಲ್, ನರಸಿಂಹಲ್ಲು ರೆಡ್ಡಿ ಉಪ್ಪೆಟ್ಟು, ಆರ್ಡಿಎ ಮಾಜಿ ಅಧ್ಯಕ್ಷ ವೈ ಗೋಪಾಲ್ ರೆಡ್ಡಿ, ಯುವ ನರಸರೆಡ್ಡಿ, ಡ್ಯಾಡಿ ವೀರೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿಧಾನ ಪರಿಷತ್ತು ಸದಸ್ಯ ಎ ವಸಂತ್ ಕುಮಾರ್ ಅವರು ಇಂದು ರಾಯಚೂರು ವಿಧಾನಸಭಾ ಕ್ಷೇತ್ರದ ಬಿಜನಗೇರ ಹಾಗೂ ಬೋಳಂದೊಡ್ಡಿ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮತ್ತು ಉದ್ಘಾಟನೆ ನೆರವೇರಿಸಿದರು. ಈ ಕುರಿತು ಮಾತನಾಡಿದ ಅವರು, ಬಿಜನಗೇರ ಗ್ರಾಮದ ಆಂಜನೇಯ ದೇವಸ್ಥಾನದ ಕಾಂಪೌಂಡ್ ಗೋಡೆ ನಿರ್ಮಾಣಕ್ಕೆ 15 ಲಕ್ಷ ರೂಪಾಯಿ ಹಾಗೂ ದೇವಸ್ಥಾನದ ಮುಂದಿನ ಚರಂಡಿ ನಿರ್ಮಾಣಕ್ಕೆ 5 ಲಕ್ಷ ರೂಪಾಯಿ ಅನುದಾನದಲ್ಲಿ ಕಾಮಗಾರಿ ಕೈಗೊಳ್ಳಲಾಗಿದ್ದು, ಈ ಕಾಮಗಾರಿಗಳಿಗೆ ಇದೇ ಭೂಮಿ ಪೂಜೆ ನೆರವೇರಿಸಲಾಗಿದೆ ಎಂದು ಹೇಳಿದರು. ಇದೇ ವೇಳೆ ಕಳೆದ ವರ್ಷದಲ್ಲಿ ಅನುದಾನದಲ್ಲಿ ಮಂಜೂರಾಗಿದ್ದ ಬೋಳಂದೊಡ್ಡಿ ಗ್ರಾಮದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಬಾಬು ಜಗಜೀವರಾವ್ ವೃತ್ತದಲ್ಲಿ ಐಮಾಸ್ ಲೈಟ್ ಉದ್ಘಾಟನೆ ಮಾಡಲಾಗಿದೆ. ಅಲ್ಲದೆ ಬೋಳಂದೊಡ್ಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಥಮ ಶಾಲೆಯಲ್ಲಿ ವಿಧಾನ ಪರಿಷತ್ ಸದಸ್ಯರ ಪ್ರವೇಶ ಅಭಿವೃದ್ಧಿ ಯೋಜನೆಯ ಅನುದಾನದಲ್ಲಿ ನಿರ್ಮಿಸಲಾದ ಶೌಚಾಲಯಗಳನ್ನು ಉದ್ಘಾಟಿಸಲಾಗಿದೆ ಎಂದು ತಿಳಿಸಿದರು. ನಂತರ ರಾಯಚೂರು ನಗರದ ಪ್ರೆಸ್ ಗಿಲ್ಡ್ ಕಟ್ಟಡದ ನವೀಕರಣ ಕಾಮಗಾರಿಗೆ ವಿಧಾನ ಪರಿಷತ್ ಸದಸ್ಯರ ಪ್ರದೇಶ ಅಭಿವೃದ್ಧಿ ಯೋಜನೆ 10 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದ್ದು, ಇಂದು ಈ ಕಾಮಗಾರಿಗೂ ಭೂಮಿ ಪೂಜೆ ನೆರವೇರಿಸಲಾಗಿದೆ. ಪ್ರೆಸ್ ಗಿಲ್ಡ್ ಮೂಲಕ ಪತ್ರಕರ್ತರು ಜನರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವ ಮಹತ್ವದ ಕೆಲಸ ಮಾಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಟ್ಟಡದ ಆಧುನೀಕರಣ ಅವಶ್ಯಕತೆ ಮನಗೊಂಡು ಈ ಕಾಮಗಾರಿಗಳನ್ನು ಮಂಜೂರು ಮಾಡಲಾಗಿದೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಹೇಳಿದರು. ಕಳೆದ 1 ವರ್ಷದಲ್ಲಿ 16 ಯೋಜನೆಗಳ ಮೂಲಕ ಜಿಲ್ಲೆ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸುವ ಕೆಲಸ ಮಾಡುತ್ತಿದ್ದೇನೆ ಎಂದು ಅವರು ಹೇಳಿದರು. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಅಷ್ಟವರ್ಣದ ನಾನು ಶಿವಯನಗ ಮಾಡಿದ ಫಲದಿಂದ ಹುಟ್ಟಿದ ಮಗನೇನೆಂಬುದ ಬಿಡಿರೋ ನರಕವೇ ಪ್ರಾಪ್ತಿ ಜ್ಞಾನಿಗಳು ಒಡನಾಡಿರೋ. ಎಲ್ಲ ಕೂತ್ಕೊಂಡ್ರಲ್ಲಪ್ಪ. ಹಾಕ್ರಿ ಸರ್. ನಿರ್ವಿಘ್ನವಾಗಿ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಅಂತ ಸಂಕಲ್ಪ ಮಾಡಿಕೊಂಡು ಸರ್ ಎಲ್ಲರೂ ಇಟ್ಕೊಂಡು ಈ ಕಡೆ ನೋಡಿ ಸರ್. ಸರ್ ಒಂದು ಸರ್ ಇದು ಮಾಡ್ರಿ ಸ್ವಲ್ಪ ಸರ್ ಸುಮ್ಮನೆ ಹಾಂ ಸರ್ ಸುಮ್ಮನೆ ಓಕೆ ಮಾತಾಡ್ತಾರೆ. ರಿಪೋರ್ಟ್ಸ್ ಜಿಲ್ಲೆಗೆ 10 ಲಕ್ಷ ರೂಪಾಯಿಗಳನ್ನ ಈ ನವೀಕರಣ ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಆಯೋಜಿಸಿದ ಅವರಿಗೆ ನಾವು ರಾಯಚೂರು ರಿಪೋರ್ಟ್ಸ್ಗಳಿಂದ ಪೂರ್ವಕವಾಗಿ ಸ್ವಾಗತ ಕೋರುತ್ತೇವೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಾವು ರಾಯಚೂರು ರಿಪೋರ್ಟ್ಸ್ಗಳಿಂದ ಪೂರ್ವಕವಾಗಿ ಸ್ವಾಗತ ಕೋರುತ್ತೇವೆ. ಈ ಸಂದರ್ಭದಲ್ಲಿ ಈ
ಈ ನವೀಕರಣದ ಸಂದರ್ಭವಾಗಿ ಈ ಕುರಿತಂತೆ ಒಂದು ಪ್ರಾಸ್ತಾವಿಕ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವಿಧಾನ ಪರಿಷತ್ ಎನ್ನದೇ ಎಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಆಯೋಜನೆ ಮಾಡುವ ಮೂಲಕ ಕೇವಲ ಸುದ್ದಿ ಮತ್ತೆ ಒತ್ತಡದ ಜೀವನದಲ್ಲಿ ಪತ್ರಕರ್ತರು ಕಳಿಸ್ತಾರೆ, ಅದರ ಜೊತೆಗೆ ವಿಚಾರಗಳನ್ನು ಕೂಡ ಕಥೆ ಕವನ ರೂಪದಲ್ಲಿ ಅವರು ಹೊರಗೆ ತರ್ತಿರ್ತಾರೆ. ಅಂತ ಒಂದು ವೇದಿಕೆನ ಕಲ್ಪಿಸಿ ಸುಸಂದರ್ಭ ಕೂಡ ಮುಂದೆ ಇದೆ. ಅದರ ನಿಟ್ಟಿನಲ್ಲಿ ಬಾಡಿಗೆ ಇದೆ, ಅದ್ರ ಮೇಲೆ ಸಭಾಂಗಣ ಇದೆ. ಬಹುಶಃ ಇದು ಬೇರೆ ಎಲ್ಲೂ ಕೂಡ ಬೆಂಗಳೂರು ಮತ್ತೆ ಮೈಸೂರು ಪತ್ರಕರ್ತರ ತುರ್ತು ನಿಧಿಗಾಗಿ ಒಂದು QR ಕೋಡ್ ಅನ್ನು ಕೂಡ ಕೊಡಲಾಗಿದೆ. ಇದಕ್ಕೆ ಅನುದಾನವನ್ನ ತಾವು ಕೂಡ ಸಾಧ್ಯವಾದಷ್ಟು ಮಾಡಲಿ ಅಂತ ಬಹಳ ಸಂತೋಷ. ಇವತ್ತು ರಾಜ್ಯದಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಪತ್ರಿಕಾ ಭವನ ರಾಯಚೂರಿನಲ್ಲಿ ಕೂಡ ಇರುವುದು ಹೆಮ್ಮೆಯ ವಿಷಯ. ಈ ಒಂದು ಹಿನ್ನೆಲೆಯಲ್ಲಿ ಕಳೆದ 25 ವರ್ಷಗಳ ಹಿಂದೆ ಈ ಸ್ಥಳವನ್ನು ಒಂದು ಪತ್ರಿಕಾ ಭವನ ಕಟ್ಟಬೇಕು, ಇಲ್ಲಿ ಪತ್ರಿಕಾಗೋಷ್ಠಿಗಳು ಇಲ್ಲೇ ನಡೀಬೇಕು, ಪತ್ರಕರ್ತರು ತಮ್ಮ ವರದಿಗಳನ್ನು ಇಲ್ಲಿಂದಲೇ ರವಾನಿಸಬೇಕು ಎನ್ನುವಂಥ ಯೋಚನೆಯನ್ನು ಇಟ್ಟುಕೊಂಡು ಆಗಿನ ಸಂದರ್ಭದಲ್ಲಿ ನಾನು ಕೂಡ ನಗರಸಭೆ ಸದಸ್ಯನಾಗಿದ್ದೆ. ಆಗ ಬಹುಶಃ ಎಂ ಈರಣ್ಣವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಈ ಪ್ರಸ್ತಾವನೆ ಸಭೆಯ ಮುಂದೆ ಬಂತು. ಸಭೆಯಲ್ಲಿ ನಾವೆಲ್ಲರೂ ಕೂಡ ಒಕ್ಕೂರಿನಿಂದ ಒಮ್ಮತದಿಂದ ಈ ಸ್ಥಳವನ್ನು ನಾವು ಪತ್ರಿಕಾ ಭವನ ಕಟ್ಟಲಿಕ್ಕೆ ಕೊಡಬೇಕು ಎನ್ನುವಂಥ ನಿರ್ಣಯದ ಹಿನ್ನೆಲೆಯಲ್ಲಿ ಇವತ್ತು ಕಟ್ಟಡ ಇವತ್ತು ತೆರೆ ಎತ್ತಿ ನಿಂತಿದೆ. ಇವತ್ತು ಅದಕ್ಕೆ ಸಹಕಾರಿಯಾಗಿ ಸ್ಥಳವೊಂದೇ ಸಿಕ್ಕರೆ ಸಾಲದು, ಕಟ್ಟಡ ನಿರ್ಮಾಣ ಆಗಬೇಕು, ಸುಸಜ್ಜಿತವಾದ ಮೂಲಭೂತ ಸೌಕರ್ಯಗಳು ಬೇಕು ಎನ್ನುವ ಹಿನ್ನೆಲೆಯಲ್ಲಿ ಆಗಿನ ಎಲ್ಲ ಜನಪ್ರತಿನಿಧಿಗಳು, ವೆಂಕಟೇಶ್ ನಾಯ್ಕ ಅವರು, ಧರ್ಮಸಿಂಗ್ ಸಾಹೇಬರು, ಬೋಸರಾಜ್ ಅವರು ಎಲ್ಲರೂ ಕೂಡ ಕೈ ಜೋಡಿಸಿ ಇವತ್ತು ಈ ಕಟ್ಟಡ ನಿರ್ಮಾಣಕ್ಕೆ ಎಲ್ಲರೂ ಕೂಡ ಸಹಕಾರಿಯಾಗಿದ್ದಾರೆ ಎನ್ನುವ ಮಾತನ್ನು ಕೂಡ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಭಾಳ 25 ವರ್ಷಗಳಿಂದ ಬದಲಾವಣೆಗಳಾಗಿವೆ. ಏನು ಆಧುನಿಕ ಪ್ರಪಂಚದಲ್ಲಿ ಸವಲತ್ತುಗಳು ಬೆಳೆದಂತೆಲ್ಲ ಆಧುನಿಕ ಪರಿಕರ್ಮಗಳು ಹೆಚ್ಚು ಬೇಕಾಗ್ತವೆ. ದಿನದಿಂದ ದಿನಕ್ಕೆ ಅವು ಹೊಸ ರೂಪವನ್ನು ತಾಳಿಕೊಂಡು ಹೊಸ ಒಂದು ಆವಿಷ್ಕರಣೆಯನ್ನು ಮಾಡುವ ಹಿನ್ನೆಲೆಯಲ್ಲಿ ಪ್ರತಿಯೊಂದು ವ್ಯವಸ್ಥೆ ಕೂಡ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಕೂಡ ನಮ್ಮನ್ನು ನಾವು ಮುಂದಕ್ಕೆ ತೆಗೆದುಕೊಂಡು ಅದರ ಜೊತೆಗೆ ಹೋಗುವಂಥ ಒಂದು ಯೋಚನೆ, ಚಿಂತನೆ ಖಂಡಿತವಾಗಿ ಕೂಡ ಇದು ಬೆಳವಣಿಗೆಯ ಒಂದು ಹಂತ. ಮತ್ತು ನಾವು ಕೂಡ ಆಧುನಿಕ ಜಗತ್ತಿನ ಜೊತೆಗೆ ನಾವಿದ್ದೇವೆ ಎನ್ನುವಂಥ ಯೋಚನೆ ಭಾಳ ಅಭಿವೃದ್ಧಿಪರವಾದಂಥದ್ದು. ಮತ್ತು ನಾವು ಯಾವುದೇ ಕಾರಣದಿಂದ ಹಿಂದೆ ಉಳಿದಿಲ್ಲ. ನಾವು ಕೂಡ ಈ ಹೊಸ ಜನ್ರೇಷನ್ಗೆ ಹೊಂದಿಕೊಳ್ಳುವಂಥ ಹಿನ್ನೆಲೆಯಲ್ಲಿ ನಾವು ಕೂಡ ಮುಂದೆ ಬರ್ತೀವಿ ಎನ್ನುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಫರ್ನಿಚರ್ ಆಗಿರ್ಬೋದು, ಇನ್ನಿತರ ರಿಪೇರಿ ಕೆಲಸಗಳಾಗಿರ್ಬೋದು, ಇವೆಲ್ಲವೂ ಕೂಡ ವ್ಯವಸ್ಥಿತವಾಗಿ ಆಗಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಸುಮಾರು 1 ತಿಂಗಳ ಅಥವಾ 2 ತಿಂಗಳ ಹಿಂದೆ ನಮ್ಮ ರಜಾಕ್ ಅವರು, ನಮ್ಮ ವಿಜಯ್ ಅವರು ಮತ್ತು ದರೂರ್ ಎಲ್ಲರೂ ಇದ್ದಂಥ ಸಂದರ್ಭದಲ್ಲಿ ಬಂದು ಈ ಒಂದು ನವೀಕರಣಕ್ಕೆ ಒಂದು ಅನುದಾನವನ್ನು ಬೇಕು ಎನ್ನುವಂಥ ಪ್ರಸ್ತಾವನೆ ನಿಂತರು. ಆ ಸಂದರ್ಭದಲ್ಲಿ ಆಗಲೇ ಅನುದಾನ ಎಲ್ಲ ಮುಗಿದೋಗಿತ್ತು.
ಎಲ್ಲ ಕೂಡ ನಾನು ಬೇರೆ ಬೇರೆ ಕಡೆ ಅಭಿವೃದ್ಧಿ ಕೆಲಸಗಳಿಗೆ ಕೊಟ್ಟಿದ್ದೆ. ಸೊ ನನಗೆ ತಲೆಯಲ್ಲಿ ಬಂತು, ಮೊದಲದಾಗಿ ಬಂದಿದ್ದಾರೆ, ನನ್ನ ಕೊಡುಗೆ ಕೂಡ ನನ್ನ ಪಾಲುದಾರಿಕೆ ಕೂಡ ಇರಬೇಕು ಎನ್ನುವಂಥ, ಅದು ಸ್ವಾರ್ಥನೋ ಅಥವಾ ಇನ್ನೊಂದು ಯಾವ ರೀತಿಯಲ್ಲಿ ಅಂದ್ಕೊಂಡ್ರೂ ಸರಿ, ನಾನು ಬೇರೆ ಕೆಲಸವನ್ನು ಬದಲಾವಣೆ ಮಾಡಿ ಅನುದಾನವನ್ನು 10 ಲಕ್ಷವನ್ನು ಇಲ್ಲಿ ಒದಗಿಸಲಿಕ್ಕೆ ಒಂದು ಆಲೋಚನೆ ಮಾಡಿ, ಅದಕ್ಕೆ ನಮ್ಮ ರಜಾಕ್ ಅವರು, ದರೂರ್ ಅವರು, ವಿಜಯ್ ಅವರು ಮುಖ್ಯ ಕಾರಣೀಭೂತರಾದರು. ಆ ಹಿನ್ನೆಲೆಯಲ್ಲಿ ಇವತ್ತು ಅದು ಅನುಮೋದನೆ ಕೂಡ ಬಂದಿದೆ. ಇವತ್ತು ಕೆಲಸವನ್ನು ಕೂಡ ನೀವು ಪ್ರಾರಂಭ ಮಾಡ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ನಾನು ನಿಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ಬಹಳ ಸುಸಜ್ಜಿತವಾಗಿ ಎಲ್ಲ ಸೌಕರ್ಯಗಳನ್ನು ಹೊಂದಿಕೊಂಡಿರುವಂಥ ಪತ್ರಿಕಾ ಭವನ ಆಗಬೇಕು. ನೀವು ಯಾವ ರೀತಿ ಮಾಡ್ತೀರಿ, ಯಾವ ಪರಿಕರಗಳನ್ನು ತರ್ತೀರಿ, ಅವೆಲ್ಲವನ್ನು ಕೂಡ ಹೆಚ್ಚು ಕಡಿಮೆ ಆದರೂ ಕೂಡ ಪರವಾಗಿಲ್ಲ, ಇನ್ನೂ ಹೆಚ್ಚಿನ ಅನುದಾನವನ್ನು ಕೂಡ ಒದಗಿಸಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಮಾರ್ಚ್ ತಿಂಗಳಲ್ಲಿ ಕೊಡ್ತೇನೆ ಎನ್ನುವಂಥ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. 10 ಲಕ್ಷ ರೂಪಾಯಿನಲ್ಲಿ ಏನಾಗ್ತದೋ ಏನಾಗೋದಿಲ್ಲ ನನಗೆ ಗೊತ್ತಿಲ್ಲ. ನೀವು ಯಾವ ರೀತಿ ಅದನ್ನು ಉಪಯೋಗಿಸ್ಕೊಂಡು ಇನ್ನೂ ಹೆಚ್ಚಿನ ಅನುದಾನ ಬೇಕಿದ್ರೆ ಕೂಡ ಕೊಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಇವತ್ತು ಹೇಳ್ತಾ, ಇವತ್ತು ಅಲ್ಪ ಅನುದಾನ 10 ಲಕ್ಷ ರೂಪಾಯಿ ಅನುದಾನದಲ್ಲಿ ಇವತ್ತು ನಾವು ಒಂದು ವಿದ್ಯುಕ್ತವಾಗಿ ಗುದ್ದಲಿ ಪೂಜೆಯನ್ನು ಮಾಡಿದ್ದೇವೆ. ಇವತ್ತು ಬೀಜನಗೆರೆ ಗ್ರಾಮದಲ್ಲಿ ಅಲ್ಲಿನ ಆಂಜನೇಯ ದೇವಸ್ಥಾನಕ್ಕೆ 15 ಲಕ್ಷ ರೂಪಾಯಿ ಕಾಂಪೌಂಡ್ ನಿರ್ಮಾಣಕ್ಕೆ ಮತ್ತು 5 ಲಕ್ಷ ರೂಪಾಯಿ ಚರಂಡಿ ನಿರ್ಮಾಣಕ್ಕೆ ಅಲ್ಲಿ ಕೂಡ ಗುದ್ದಲಿ ಪೂಜೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ಅದರ ಜೊತೆಗೆ ಬಳಮದೊಡ್ಡಿ ಗ್ರಾಮದಲ್ಲಿ ಹೈಮಾಸ್ ಲೈಟು, ಬೋರ್ವೆಲ್ಲು ಮತ್ತು ಶಾಲೆಯಲ್ಲಿ ಶೌಚಾಲಯ, ಆ ಒಂದು ಶೌಚಾಲಯ ಮತ್ತು ಬೋರ್ವೆಲ್ಲು ಮತ್ತು ಹೈಮಾಸ್ ಲೈಟನ್ನು ಉದ್ಘಾಟನೆ ಮಾಡಿ ಕೂಡ ಬಂದಿದ್ದೇವೆ. ಒಡ್ಡವಟ್ಟಿ ಗ್ರಾಮದಲ್ಲಿ ಇನ್ನೊಂದು ಧಾರ್ಮಿಕ ಕಾರ್ಯಕ್ರಮ, ಅಲ್ಲಿ ಕೂಡ ಆಂಜನೇಯ ದೇವಸ್ಥಾನಕ್ಕೆ ಕಾಂಪೌಂಡ್ ವಾಲು ಮತ್ತು ಅಲ್ಲಿ CC ರಸ್ತೆ ನಿರ್ಮಾಣಕ್ಕೆ ಅನುದಾನವನ್ನು ಈಗಾಗಲೇ ನಾವು ಒದಗಿಸಿದ್ದೇವೆ. ಹೀಗೆ ಸಿಕ್ಕ ಅವಕಾಶದಲ್ಲಿ ನಾನು ಎಲ್ಲರಿಗೂ ಕೂಡ, ಎಲ್ಲ ಸಮುದಾಯಗಳಿಗೂ ಕೂಡ, ಎಲ್ಲ ಕ್ಷೇತ್ರದ ಜನರಿಗೂ ಕೂಡ ವಿಶೇಷವಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎನ್ನುವ ಹಿನ್ನೆಲೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಅನುದಾನವನ್ನು ಕೊಡ್ತಾ ಬಂದಿದ್ದೇನೆ. ಮತ್ತು ಎಲ್ಲರೂ ಕೂಡ ಸರ್ಕಾರದ ಫಲಾನುಭವಿಗಳು ಆಗಬೇಕು ಎನ್ನುವಂಥ ಉದ್ದೇಶ ನನ್ನದಾಗಿದೆ. ಅದರ ಜೊತೆಗೆ ಈ ಸಂದರ್ಭದಲ್ಲಿ ಅಬ್ದುಲ್ ಕರೀಂ, DK ಮುರಳಿ ಯಾದವ್, MK ಬಾಬರ್, ಬಸವರಾಜ್ ದದ್ದೂರು, K ಅಸ್ಲಂ ಪಾಷಾ, J ಸತ್ಯನಾಥ್, KE ಕುಮಾರ್, ಮೊಹಮ್ಮದ್ ಉಸ್ಮಾನ್, ರಿಪೋರ್ಟರ್ಸ್ ಗಿಲ್ಡ್ ಅಧ್ಯಕ್ಷ ವಿಜಯ್ ಜಗಟಿಗಲ್, ಚನ್ನಬಸವ, ಸತ್ಯನಾರಾಯಣ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ್ ಮಹಾಶ್ರೀ ಯೋಗಿ ಅವರ 7ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ದಾರಿದೀಪ ಸಂಸ್ಥೆ ಜನವರಿ 21 ಮತ್ತು 22ರಂದು ಅನ್ನ ದಾಸೋಹ ಕಾರ್ಯಕ್ರಮ ಆಯೋಜಿಸಿ ಎಂದು ಸಂಸ್ಥೆಯ ಸದಸ್ಯ ಅಶ್ವಿನಿ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜನವರಿ 21ರಂದು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ನಡೆಸಲಾಗುತ್ತದೆ. ಜನವರಿ 22ರಂದು ಪಂಡಿತ ಸಿದ್ದರಾಮ ಜಂಬರ್ದಿನಿ ರಂಗಮಂದಿರದಲ್ಲಿ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಸಲಾಗುತ್ತದೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬ್ರಹ್ಮನಂಟರ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಸೋಮರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು, ಕಲ್ಲೂರು ಅಡವೀಶ್ವರ ಶಿವಯೋಗಿಗಳ ಮಠದ ಶ್ರೀ ಶಂಭುಲಿಂಗ ಮಹಾಸ್ವಾಮಿಗಳು, ಪದ್ಮಶ್ರೀ ಪುರಸ್ಕತೆ ಮಾತಾ ಬಿ ಮಂಜಮ್ಮ ಜೋಗತಿ, ಓಂ ಸಾಯಿ ಧ್ಯಾನ ಮಂದಿರದ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೋನಿ, ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೌನ್ಪಾತ್ರ ಸೇರಿ ಅನೇಕರು ಭಾಗವಹಿಸಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಡೆಯಲಿವೆ ಎಂದರು. ಭಕ್ತರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಅನ್ನದಾಸೋಹ ಕಾರ್ಯಕ್ರಮ ಇದೆ. 2022 ನಿಮಿತ್ತ 21ಕ್ಕೂ ಕೂಡ ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಕೂಡ ಏರ್ಪಾಡು ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಇದು ದಿವ್ಯ ಸಾನ್ನಿಧ್ಯಗಳನ್ನು ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು 108 ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ ಮಠ ರಾಯಚೂರು ಇವರು ಇರ್ತಾರೆ. ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಸೋಮರಪೇಟೆ ಹಿರೇಮಠ ರಾಯಚೂರು ಇವರು ಕೂಡ ಇರ್ತಾರೆ. ಶ್ರೀ ಶಂಭುಲಿಂಗ ಮಹಾಸ್ವಾಮಿಗಳು ಪೀಠಾಧಿಪತಿಗಳು, ಶ್ರೀ ಗುರು ಅಡವೀಶ್ವರ ಶಿವಯೋಗಿಗಳ ಮಠ ಕಲ್ಲೂರು ಹಾಗೂ ಮಂದಕಲ್ ಹಾಗೂ ಮಾತಾಬಿ ಮಂಜುಳಾ ಜೋಗ್ತಿಯಮ್ಮ ಪದ್ಮಶ್ರೀ ಪುರಸ್ಕೃತರು ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಈ ಒಂದು
ಕಾರ್ಯಕ್ರಮಕ್ಕೆ ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ ಅವರು ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುತ್ತಾರೆ ಹಾಗೂ ಸಚಿವರು, ಶಾಸಕರು, ವಿವಿಧ ಪಕ್ಷಗಳ ಮುಖಂಡರು ಸೇರಿದಂತೆ ಮಹಾನಗರ ಪಾಲಿಕೆ ಆಯುಕ್ತರಾದ ಶ್ರೀ ಜುಬಿನ್ ಮಹಾಪಾತ್ರ ಅವರು ವಿಶೇಷ ಆಮಂತ್ರಿತರಾಗಿಯೂ ಆಗಮಿಸಲಿದ್ದಾರೆ. ಆದ ಕಾರಣ ಈ ಪತ್ರಿಕಾಗೋಷ್ಠಿಯ ಮೂಲಕ ಪರಮ ಶ್ರೀ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಮಹಾಯೋಗಿಗಳ 7ನೇ ವರ್ಷ ಪೂರೈಸಿದ ಅಂಗವಾಗಿ ಈ ಒಂದು ಕಾರ್ಯಕ್ರಮ ನಡೆಯಲು ಅನ್ನದಾಸೋಹ ಕಾರ್ಯಕ್ರಮ ಹಾಗೂ 22 ಕಾರ್ಯಕ್ರಮ ನಡೆಸಲು ನಿಮ್ಮ ಎಲ್ಲ ಪತ್ರಿಕಾ ಮಿತ್ರರ ಸಹಕಾರ ನಮಗೆ ಇರಬೇಕು. ಆದಷ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಚನ್ನಬಸವ ಆರೋಳಿ, ಸಂಘದ ಅಧ್ಯಕ್ಷ ಮಂಜುನಾಥ್, ರಘು ಮಡಿವಾಳ್, ಮುನಿಸ್ವಾಮಿ, ರಮೇಶ್ ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾಲಿಸ್ ಮುಂದುವರಿಯುತ್ತದೆ. ಈಗ ಹೋಂಡಾ ವಾಹನಗಳ ಮೇಲೆ ಸ್ಮಾರ್ಟ್ ಆಫರ್ಗಳ ಸುರಿಮಳೆ. ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಸ್ಪೆಷಲ್ ಡಿಸ್ಕೌಂಟ್ ಆಫರ್. ಲಿಯೋ ಮತ್ತು ಶೈನ್ 100 DX ವಿಶೇಷ ಡಿಸ್ಕೌಂಟ್. ಆಕ್ಟಿವಾ 110 ಸ್ಮಾರ್ಟ್, ಆಕ್ಟಿವಾ 120 ಸ್ಮಾರ್ಟ್, ಸ್ಮಾರ್ಟ್ ಕೀ ತಂತ್ರಜ್ಞಾನದ ಜೊತೆಗೆ ಸೂಪರ್ ಆಫರ್. ಡಿಯೋ 110 ಮತ್ತು ಡಿಯೋ 125 ಸ್ಮಾರ್ಟ್ ಕೀಸ್ ನೊಂದಿಗೆ ಯುವಕರ ಫೇವರೇಟ್ ಸ್ಕೂಟರ್ಗಳಿಗೆ ಭಾರಿ ಲಾಭ. ಗಿಫ್ಟ್ಗಳು ಫ್ರೀ ಫ್ರೀ ಫ್ರೀ. ಮಿಕ್ಸರ್, ಐರನ್ ಬಾಕ್ಸ್ ಹಾಗೂ ಹೆಲ್ಮೆಟ್ ಸೇರಿದಂತೆ ಅನೇಕ ಗಿಫ್ಟ್ಗಳು ಉಚಿತ. ಇನ್ನು ಕೇಳಿ, SB 160 ಹಾಗೂ ಆರ್ನೆಟ್ ಬೈಕ್ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್. ಈ ಸ್ಮಾರ್ಟ್ ಆಫರ್ಗಳು ಲಭ್ಯವಾಗಿರುವುದು ರಾಯಚೂರು ಸೇರಿ ಮಾನವಿ, ದೇವದುರ್ಗ, ಸಿರವಾರ ಹಾಗೂ ಪೋತ್ನಾಳ್ ಶೋರೂಮ್ಗಳಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ ಸಂಖ್ಯೆ 9448385032. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಸ್ತ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ರಾಜ್ಯ ಸರ್ಕಾರ ಬಡವರು ಹಸಿವು ಇಂಗಿಸಲು ಪ್ರಾರಂಭಿಸಲಾಗಿರುವ ಅನ್ನಭಾಗ್ಯ ಅಕ್ಕಿಯನ್ನು ಮನವಿಯಲ್ಲಿ ಅಲ್ದಾಳ ವೀರಭದ್ರಪ್ಪ, ಶಿವಪ್ಪ, ಚಂದ್ರಶೇಖರ್ ಸೇರಿದಂತೆ ಕೆಲವರು ಅಕ್ರಮ ಅಕ್ಕಿ ಕಳ್ಳದಂಧೆಯನ್ನು ಭಾಗಿಯಾಗಿದ್ದು ಕೂಡಲೇ ಕ್ರಮ ವಹಿಸದೇ ಇದ್ದರೆ ಹೋರಾಟ ನಡೆಸುವುದಾಗಿ ಹನುಮೇಶ್ ನಾಯಕ್ ಹೇಳಿದರು. ಕಳ್ಳಸಂತೆಯಲ್ಲಿ ನಿರಂತರವಾಗಿ ಸಾಗುತ್ತಿದೆ. ಕಳ್ಳದಂಧೆಯಲ್ಲಿ ಸಾಗುತ್ತಿದ್ದ ಲಾರಿಗಳನ್ನು ಹಿಡಿದು ಆಹಾರ ಇಲಾಖೆ, ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದರು. ಯಾರೊಬ್ಬರೂ ಸ್ಪಂದಿಸುತ್ತಿಲ್ಲ. ಅಕ್ರಮ ಲಾರಿಗಳನ್ನು ಹಿಡಿದು ಪರಿಣಾಮಕಾರಿಯಾಗಿ ಬಳಗನೂರು ಠಾಣೆಯಲ್ಲಿ ನನ್ನ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಜನರಿಗೆ ತಲುಪಬೇಕಾದ ಅಕ್ಕಿ ಮಾರಾಟ ತಡೆಯಲು ನಿರಂತರ ತಡೆ ಒಡ್ಡಲಾಗುತ್ತಿದೆ. ಉಸ್ತುವಾರಿ ಸಚಿವರು, ಆಹಾರ ಇಲಾಖೆ ಆಯುಕ್ತರು, ಜಿಲ್ಲಾಧಿಕಾರಿಗಳಿಗೂ ದೂರು ನೀಡಲಾಗಿದೆ. ಕ್ರಮ ವಹಿಸುವ ಭರವಸೆ ನೀಡಿದ್ದಾರೆ ಹೊರತು ತಡೆಯುತ್ತಿಲ್ಲ. ಕೂಡಲೇ ತಡೆಯದೆ ಹೋದರೆ ಜನರೊಂದಿಗೆ ಹೋರಾಟ ನಡೆಸುವುದಾಗಿ ಹೇಳಿದರು. ಮೈಕ್ ಆನ್ ಮಾಡಿ. ಅವ್ರ ಹೆಸರು ಹೇಳ್ರಿ ಮತ್ತು ಅವ್ರ ಹೆಸರು ನಾವು ಹೋಗಿಲ್ಲ ಸರ್. ನಾನು ಒಂದು ಕಂಪ್ಲೇಂಟ್ ಮಾಡ್ತೀನಿ. ಬಡವ ದೇಶದಲ್ಲಿ ಕಳ್ತನ ಮಾಡ್ತಾರೆ ಅಂತೇಳಿ ನಾನು ಮಾನವಿ ಮಾಡ್ತೀನಿ ಸರ್. ಮಾನವಿ ಮಾಡ್ತೀನಿ. ಎಲ್ಲ ಡಿಪಾರ್ಟ್ಮೆಂಟ್ ಹೇಳ್ತೀನಿ. ಅವ್ರು ಏನ್ ಮಾಡ್ತಾರೆ, ಅದೇ ಕಾರಣವಾಗಿ ಬಳಗಂದಾಗ ಹನುಮೇಶ್ ಅಕ್ಕಿ ಕಳ್ತನ ಮಾಡ್ತಾನೆ ಅಂತೇಳಿ ನಮಗೆ ಎಫ್ಐಆರ್ ಮಾಡ್ತಾರೆ ಸರ್. ನಾನು ಕಂಪ್ಲೇಂಟ್ ಹಾಕಿರ್ತೀನಿ. ನಾನು ಮಾಡಲ್ಲ ಸರ್. ಇವ್ರು ತಾವು ಅಧಿಕಾರ ಐತೆ ಅಂತೇಳಿ, ದುಡ್ಡಿನ ಆಮೇಲೆ ಐತೆ ಅಂತೇಳಿ ಆಲ್ರೆಡಿ ವೀರಭದ್ರಪ್ಪ, ಪುರುಷಪ್ಪ, ಚಂದ್ರಶೇಖರ್, ಇಮಾಮ್ ಸಾಬ್ ನಮ್ಮಲ್ಲಿ ಇನ್ವಾಲ್ವ್ ಮಾಡ್ತಾರೆ ಸರ್. ಕೇಸ್ ಮಾಡಿಸ್ತಾರೆ
ಸಂಬಂಧ ಇಲ್ಲ ಸರ್. ಆ ಕೇಸಿಗೆ ನಮಗೇನಿಲ್ಲ, ನಾವು ಅನ್ನಭಾಗ್ಯದು ನಾವು ತಡೀರಿ ಅಂತ ಒಂದು ಕಂಪ್ಲೇಂಟ್ ಕೊಡ್ತೀವಿ. ಚಿನ್ನ ಕೊಡ್ತೀವಿ ಸರ್, ಯಡಿಯೂರಪ್ಪ PSS ಏನಿಲ್ಲ ಸರ್. ನಾವು ನ್ಯಾಯಬದ್ಧವಾಗಿ ಅಕ್ಕಿ ಬಡವ್ರ ಅಕ್ಕಿ ಮಂದಿಗೆ ಕಳಿಸ್ರಿ, ನೀವು ತಿನ್ನಬಾರ್ದು. ಅದು ರಾತ್ರಿ ಗೋಡಮ್ನಾಗ ಟೋಟಲ್ ಮಾಲ್ ಇರ್ತದೆ ಸರ್. ಮಾಲ್ ಇದ್ದಾಗ ನಾವು ಉಳಿಕೆಲ್ಲ ಎಲ್ಲರ ಗಮನ ತಿಳಿಸಿನಿ ಸರ್. ಮಿನಿಸ್ಟ್ರಿಗೂ ಕಾಲ್ ಮಾಡಿ ಒಂದ್ಸಲ, ಅವ್ರಿಗೆ ಕಾಲ್ ಮಾಡಿದ್ರೆ ಮಾತಾಡೋದು ಸರ್, ನೋಡೋಣ ಅಂತ ಅವ್ರು ತಿಳಿಯಬೇಕೇನಿಲ್ಲ ಸರ್. ಅಮಾಯಕ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಸರ್. GPS ನಮ್ಮ ಅನ್ನಭಾಗ್ಯದ ಅಕ್ಕಿ ಬಡವ್ರಿಗೆ ಹೋಗೋದು ತಡಿಬೇಕು ಸರ್. ನೀವೇನ್ ಮಾಡ್ತೀರಿ? ಎಸ್ ಸರ್, ನೀವೇನ್ ಮಾಡ್ತೀವಿ ಅಷ್ಟು ನಡೆದ್ರೆ ಹೋರಾಟ ಮಾಡ್ತೀವಿ ಸರ್. ಉಗ್ರ ಹೋರಾಟ ಇಲ್ಲ ಅಂದ್ರೆ ನಾವು ಮಿಲ್ ಸೀಜ್ ಮಾಡ್ತೀವಿ. ನಾವು ಯಾವಾಗ ಸರ್ ಯಾರ ಅಧಿಕಾರಿಗಳು ತಡೆದಿಲ್ಲ ಅಂತ ನಾವು ಮಿಲ್ಲಿಗೆ ತರಬೇಕು, ಮಾಲಿಕ್ಕೆ ಸೀಜ್ ಮಾಡ್ತೀವಿ. ತಪ್ಪದಾಗ ನಾವು ಸೀಜ್ ಮಾಡ್ತೀವಿ. ಸಂಘಟನೆ ಸರ್, ಪಬ್ಲಿಕ್ ಸರ್, ಪಬ್ಲಿಕ್. ಯಾಕಂದ್ರೆ ಬಡವರು ತಿಂತಾರಂದ್ರೆ ನಾವು ಅದು ತಪ್ಪು ಮಾಡ್ತೀವಿ ಸರ್. ನಮ್ಮ ಮೇಲೆ ಇನ್ನೊಂದು 10 ಕೇಸ್ ಮಾಡಿಸ್ತಾರೆ. ಮತ್ತೆ ಏನಂದ್ರೆ ನಮ್ಮ ಮೇಲೆ ಸುಮ್ಮನೆ ಒಂದು 8 ಕೇಸ್ ಮಾಡ್ತಾರೆ ಸರ್. ಕಾನೂನು ಬದ್ಧವಾಗಿ ನಾವು ನ್ಯಾಯ ಕೊಡೋದು ಕೇಸ್ ಮಾಡ್ತೀವಿ. ಇನ್ನು ಗಡಿಪಾರ ಮಾಡ್ತಾರೆ ಮಾಡಿದ್ದೀವಿ ಸರ್. ಅವೇನೇನಿಲ್ಲ, ಬಡವರಿಗೆ ನ್ಯಾಯ ಸಿಗುತ್ತೆ ಮಾತ್ರ ಸರ್ ನಾವು 24 hours ಇದೇ ಸರ್. ಕುಡಿಶಿವಪ್ಪ ಚಂದ್ರಶೇಖರ್ ಇವ್ರ ವಿರುದ್ಧ ಕಂಪ್ಲೇಂಟ್ ಮಾಡ್ತೀವಿ ಸರ್. ಯಾಕಂದ್ರೆ ಅನ್ನಭಾಗ್ಯದ ಕಳೆದ ತನಕ 24 hours ಮಾಡ್ತಾರೆ ಸರ್. ನಾವು ಅಧಿಕಾರಿಗಳಿಗೆ ಹೇಳ್ತೀವಿ, DD ಕಳ್ತೀನಿ ಸರ್, DD ಕಳ್ತೀನಿ, ಫುಡ್ ಕಮಿಷನರ್ ಕಂಪ್ಲೇಂಟ್ ಮಾಡ್ತೀವಿ ಸರ್. ನಾವು ಮಾಡಿದಾಗ ಏನು ಮಾಡ್ತಾರೆ ಸರ್, ಗಾಡಿ ಮುಗಿಸಿದಾಗ ತಹಶೀಲ್ದಾರ್ ಕಾಲ್ ಮಾಡ್ತೀವಿ ಸರ್. ನಾನು DD ಕಾಲ್ ಮಾಡ್ತೀವಿ. ಕಾಲ್ ಮಾಡಿದಾಗ ಯಾರು ಬರಲ್ಲ ಸರ್. FIR ಮಾಡ್ತೀವಿ ಸರ್. ಒಂದು FIR ಮಾಡಿಸಿದ ಹೇಳ್ತೀವಿ, ಅವ್ರೇನು ಮಾಡ್ತಾರೆ, ನನಗೆ ಒಂದು FIR ಮಾಡಿಸ್ತಾರೆ. ಬೆಳೆದ FIR ಮಾಡ್ತಾರೆ. ಅನ್ನಭಾಗ್ಯ ಬಡವರಿಗೆ ಯೋಜನೆ ಕೊಟ್ಟಿದ್ದು ಸರ್, ಕಳೆದ 24 hours ಸರ್ ಅವರು ರಾತ್ರಿ ಮಾಡ್ತಾರೆ. ಅವರು ರಾತ್ರಿ ನಾವೇನಂತೀವಿ, ಬಡವರು ಅದಕ್ಕಿನ ಇಲ್ಲ ತಡೆಗಟ್ಟಿ ಅಧಿಕಾರಿಗಳು ಎಲ್ಲರೂ ಶಾಪ್ ಇದ್ದರು. ಆಮೇಲೆ ಶಿವಪ್ಪಗ, ಚಂದ್ರಶೇಖರ್ಗೆ, ಸಿಂಧರ ಇಮಾಮ್ ಸಾಬ್ ಎಲ್ಲ ಸಪೋರ್ಟ್ ಮಾಡ್ತಾರೆ. ಅವರು ರಾತ್ರಿ ಸರ್ ಬಡವರು ಅದಕ್ಕೆ ತಡೆ ಅಂತ ನಾವು ನೇರವಾಗಿ ಕಮಿಷನರ್ ಬಂದರೆ ಕಂಪ್ಲೀಟ್ ಸರ್. ಎಲ್ಲರಿಗೂ ಟೋಟಲ್ ಇದೆ ಸರ್. ಯಾರು ತಡಿತಾ ಇಲ್ಲ ಸರ್. ನಾವು ಕೇಳಿದ್ರೆ ಪೊಲೀಸರಿಗೆ ಕೇಳಿದ್ರೆ ಏನಂತ ಬರೀ ಸರ್ ಈ ಗಾಡಿ ಮುಗಿಸ್ಕೊಂಡ್ರೆ ಹಿಂದೆ ಲೆಕ್ಕ ಆಗ್ತದೆ ಅಂತ. ತಹಶೀಲ್ದಾರ್ ಏನಂತಾರ, ಇಲ್ಲ ನಾವು ಮೀಟಿಂಗ್ ಮೇಲೆ ಇದೆ ಅಂತ ಸರ್. DD ಕಳಿಸ್ತೀವಿ ಸರ್. DD ಅಂತ ನಾವು ಬೇರೆ ಕಡೆಗೆ ಯಾರು ಸರ್ ತಡೆಯೋದು? ಹಗಲು ರಾತ್ರಿ ಕಳ್ತನ ಮಾಡ್ತಾರೆ, ತಡೆಯಂತವ್ರು ಯಾರು ಸರ್? ಬಡವ್ರಿಗೆ ಹೋಗೋದ ಸರ್. ಸಿದ್ದರಾಮಯ್ಯ ಸರ್ ಬಡವ್ರಿಗೆ ಅಂತ ಒಂದು ಯೋಜನೆ ಮಾಡ್ತಾರೆ, ಅನ್ನಭಾಗ್ಯ ಹಗಲು ರಾತ್ರಿ ಕಳ್ತನ ಮಾಡ್ತಾರೆ. ಹಾಂ ಸರ್, ಏನು ಸಾಕ್ಷಿ ಸಾಕ್ಷಿ ಸರ್. ಫುಲ್ ಕಂಪ್ಲೇಂಟ್ ಮಾಡಿ ಸರ್. ಒಂದು FIR ಸಾಕ್ಷಿ ಅಲ್ಲಿ ಮುಂದೆ ನಿಂತ ಕಾಲ್ ಮಾಡ್ತೀವಿ ಸರ್. ಯಾರು ಬರಲ್ಲ. ನೀವು ಹೇಳೋದು ಅರ್ಥ ಆಗುವಂತ ನಿಮಗೆ. ಫೋಟೋಸು ವಿಡಿಯೋ ಎಲ್ಲ ತಗೊಂಡಿರಿ ನಾವಾಗ. ಈ ಸಂದರ್ಭದಲ್ಲಿ ದುರ್ಗೇಶ ಅಯ್ಯಪ್ಪ ಇದ್ದರು. ಕಾರ್ಮಿಕರ ಬಾಕಿ ವೇತನ ಪಾವತಿಸುವವರೆಗೆ IG ಪೆಟ್ರೋಕೆಮಿಕಲ್ ಲಿಮಿಟೆಡ್ ಸಂಸ್ಥೆಯ ಎಲ್ಲ ಕಾರ್ಯ ಚಟುವಟಿಕೆಗಳನ್ನು ತಡೆಹಿಡುವಂತೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಜಿಲ್ಲಾಧಿಕಾರಿ ಕಚೇರಿಯ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ತಾಲೂಕಿನ ಸಿಕ್ಕಸೂರು ಕೈಗಾರಿಕೆ ಪ್ರದೇಶದ ಹೆಗ್ಗಲ್ಸನಹಳ್ಳಿ ಗ್ರಾಮದಲ್ಲಿ IG ಪೆಟ್ರೋಕೆಮಿಕಲ್ ಲಿಮಿಟೆಡ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಲು ಹೊರಟಿದ್ದು ಖಂಡನೀಯವಾಗಿದೆ. ಇದೇ ಸಂಸ್ಥೆಯವರು ಈ ಹಿಂದೆ ಮೈಸೂರು ಪೆಟ್ರೋಕೆಮಿಕಲ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಏಕಾಏಕಿ ಕಾರ್ಯಚಟುವಟಿಕೆಗಳನ್ನು ಸ್ಥಗಿತಗೊಳಿಸಲು ಪರಾರಿಯಾಗಿದ್ದು, ಈ ಸಂಸ್ಥೆಯಲ್ಲಿ ದುಡಿಯುತ್ತಿದ್ದ ಅನೇಕ ಕಾರ್ಮಿಕರು ಪರಿಹಾರ ಮತ್ತು ಬಾಕಿ ವೇತನ ಇಲ್ಲದೆ ಪರದಾಡುತ್ತಿದ್ದಾರೆ ಎಂದರು. ಕೇಂದ್ರ ಸರ್ಕಾರದಿಂದ ಸಹಾಯಧನ ಪಡೆಯುವ ದುರುದ್ದೇಶದಿಂದ ಈ ಕಂಪನಿಗಳನ್ನು ಸ್ಥಾಪಿಸಲಾಗುತ್ತಿದ್ದು, ಸಹಾಯಧನ ಸಿಕ್ಕ ನಂತರ ಏಕಾಏಕಿ ಕಾರ್ಖಾನೆಗಳನ್ನು ಬಂದ್ ಮಾಡುವ ಸಾಧ್ಯತೆಗಳಿದ್ದು, ಕೂಡಲೇ IG ಪೆಟ್ರೋಲ್ ಕೆಮಿಕಲ್ ಕಂಪನಿಯ ಕಾಮಗಾರಿಗಳನ್ನು ತಡೆಹಿಡಬೇಕೆಂದು ಮನವಿ ಮಾಡಿದರು. ಈ ಹಿಂದೆ ಇದ್ದ ಮೈಸೂರು ಪೆಟ್ರೋಲ್ ಕೆಮಿಕಲ್ ಕಂಪನಿಯಿಂದ ಕಾರ್ಮಿಕರಿಗೆ ಬರಬೇಕಾದ ಬಾಕಿ ವೇತನವನ್ನು ಪಾವತಿಸಬೇಕು. IG ಪೆಟ್ರೋಲ್ ಕೆಮಿಕಲ್ ಕಂಪನಿಯ ವಿರುದ್ಧವೂ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಸಂಸ್ಥೆ ಆವರಣದ ಮುಂದೆ ಕಾರ್ಮಿಕರ ಕುಟುಂಬಸ್ಥರೊಡನೆ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಸುರೇಶ್ ಬಾಬು, ಮಾರುತಿ, ಆಂಜನೇಯ, ಖಾಜಾ ಹುಸೇನ್, ಬಾಬಾ, ಮಂಜುನಾಥ್, ಬಾಷಮಿಯಾ, ಗೌಸ್ ಪಾಷಾ, ಬಾವುದ್ದೀನ್, ಬುದೇಶ, ಮಲ್ಲಿಕಾರ್ಜುನ್, ವೆಂಕಟೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.
ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ಪದ್ಮಾವತಿ ಎಂಟರ್ಪ್ರೈಸಸ್ ಎನ್ನುವ ಸಂಸ್ಥೆಗೆ ನೀಡಬೇಕಾದ ಬಾಕಿ ಹಣವನ್ನು ಪಾವತಿ ಮಾಡದ ಕಾರಣ ಇಲಾಖೆಯ ಕಚೇರಿಯ ಸಾಮಗ್ರಿಗಳನ್ನು ಪಡಿಸಿಕೊಂಡಿರುವ ವಿಷಾದನೀಯ ಸಂಗತಿಯಾಗಿದ್ದು, ಹಣ ಪಾವತಿ ಮಾಡದೆ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ದಲಿತ ಸೇನಾ ಜಿಲ್ಲಾ ಸಮಿತಿಯಿಂದ ಜಿಲ್ಲಾಡಳಿತ ಮೂಲಕ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು. ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಸ್ಥಾಪಿತವಾದ ಸಮಾಜ ಕಲ್ಯಾಣ ಇಲಾಖೆ ಅಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಂದು ನ್ಯಾಯಾಲಯದ ಜಪ್ತಿ ವಾರೆಂಟ್ ಎದುರಿಸುತ್ತಿದ್ದು ಆತಂಕಕಾರಿ ಸಂಗತಿಯಾಗಿದೆ. ಅಧಿಕಾರಿಗಳು ಖಾಸಗಿ ಸಂಸ್ಥೆಗೆ ಪಾವತಿಸಬೇಕಾದ ಹಣವನ್ನು ಪಾವತಿ ಮಾಡದ ಕಾರಣ ನ್ಯಾಯಾಲಯ ಇಲಾಖೆ ಕಚೇರಿಯ ಸಾಮಗ್ರಿಗಳನ್ನು ಜಪ್ತಿಪಡಿಸಿಕೊಳ್ಳಲು ಆದೇಶಿಸಿದ್ದು, ಅದರಂತೆ ಸಾಮಗ್ರಿಗಳನ್ನು ಜಪ್ತಿಪಡಿಸಿಕೊಳ್ಳಲಾಗಿದೆ. ಇದರಿಂದ ಇಲಾಖೆಯ ಆಡಳಿತ ಅಸಮರ್ಥತೆ ಹಾಗೂ ನಿರ್ಲಕ್ಷ್ಯತನ ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಎಂದರು. ಸರ್ಕಾರಿ ಇಲಾಖೆಗಳು ಕಾನೂನಿಗೆ ಮಾದರಿಯಾಗಬೇಕು. ಆದರೆ ವರ್ಷಾನುಗಟ್ಟಲೆ ಹಣವನ್ನು ಪಾವತಿ ಮಾಡದೆ ಖಾಸಗಿ ಸಂಸ್ಥೆಗಳನ್ನು ನ್ಯಾಯಾಲಯದ ಮೆಟ್ಟಿಲೇರುವಂತೆ ಮಾಡಿರುವುದು ಅಧಿಕಾರಿಗಳ ಬೇಜವಾಬ್ದಾರಿತನ ಇದಕ್ಕೆ ಕಾರಣವಾಗಿದೆ ಎಂದರು. ಕೂಡಲೇ ಇಲಾಖೆ ಅಧಿಕಾರಿಗಳು ಖಾಸಗಿ ಸಂಸ್ಥೆ ಬಾಕಿ ಹಣವನ್ನು ಪಾವತಿ ಮಾಡಬೇಕು ಹಾಗೂ ಬಾಕಿ ಹಣವನ್ನು ಉಳಿಸಿಕೊಂಡು ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾರುತಿ ಚಿಕ್ಕಸುಗೂರು, ಬಾಬುರಾವ್, ವೆಂಕಟೇಶ್, ಕೃಷ್ಣ, ಸುರೇಶ್ ಬಾಬು, ಬಹುದ್ದೀನ್, ಗೌಸ್, ಬಾಬಾ ಸೇರಿದಂತೆ ಅನೇಕರಿದ್ದರು. ಮಾಜಿ ಸಚಿವ ಭೀಮಣ್ಣ ಕಡ್ರೆ ನಿಧನಕ್ಕೆ ಶ್ರದ್ಧಾಂಜಲಿ. ಭೀಮಣ್ಣ ಕಡ್ರೆ ಅವರ ಹೋರಾಟದ ಜೀವನದ ಕುರಿತು ಗಣ್ಯರ ಸ್ಮರಣೆ. ನಗರದ ವಿವಿಧ ಬಡಾವಣೆಗಳ ಕಾಮಗಾರಿ ಸ್ಥಳಕ್ಕೆ ಡಾ. ಶಿವರಾಜ್ ಪಾಟೀಲ್ ಭೇಟಿ. ಕಾಮಗಾರಿ ನೀಲನಕ್ಷೆ ಸಿದ್ಧಪಡಿಸಲು ಸೂಚನೆ. ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರರಿಂದ ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ನವೀಕರಣ ಕಾಮಗಾರಿ ಸೇರಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ. ದಾಸೋಹಿ ಶಿವಕುಮಾರ ಸ್ವಾಮೀಜಿಗಳ ಪುಣ್ಯಸ್ಮರಣೆ ಅಂಗವಾಗಿ 21 ಮತ್ತು 22ರಂದು ಅನ್ನದಾಸೋಹ. ಅಶ್ವಿನಿ. ಮಾನವಿಯಲ್ಲಿ ಅನ್ನಭಾಗ್ಯ ಅಕ್ಕಿ ಕಳ್ಳ ಸಾಗಣೆ. ದೂರು ನೀಡಿದ ಕ್ರಮವಿಲ್ಲ, ಹನುಮೇಶ್ ನಾಯಕ್ ಆರೋಪ. ಐಜಿ ಪೆಟ್ರೋಲ್ ಕೆಮಿಕಲ್ ಕಂಪನಿ ಸ್ಥಾಪಿಸಿದಂತೆ ತಡೆಯುವಂತೆ ಕರವೇ ಒತ್ತಾಯ. ಸಮಾಜ ಕಲ್ಯಾಣ ಇಲಾಖೆಯಿಂದ ವಸತಿ ನಿಲಯಗಳ ಆಹಾರ ಪೂರೈಕೆಗೆ ಪಾವತಿಸಿದ ಹಣ ಕ್ರಮಕ್ಕೆ ಆಗ್ರಹ.